ವೀಕ್ಷಕರೇ, ನಾವು ಮಾತನಾಡ್ತಾ ಇದ್ವಿ ಪ್ರಭಾಕರ್ ಕೋರೆ ಸರ್ ಜೊತೆಗೆ. ಏನಂದರೆ ಅವ್ರು ಸಾಕಷ್ಟು ವಿಷಯಗಳನ್ನು ಅವರ ಲೈಫ್ ಸ್ಟೈಲ್ಗಳ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ ನಾವು ಇಲ್ಲಿ ಬಂದು ನೋಡ್ತಾ ಇದ್ದೀವಿ, ಸುಮಾರು 100ಕ್ಕಿಂತಲೂ ಹೆಚ್ಚಿನ ಜನ ಪ್ರಭಾಕರ್ ಕೋರೆ ಸಲುವಾಗಿ ವೇಟ್ ಮಾಡ್ತಿರ್ತಾರೆ. ಯಾಕಪ್ಪ ಅಂತಂದರೆ ಇವರು ತೋರಿಸುವಂತಹ ಒಂದು ಸಾಮಾಜಿಕ ಆಗಿರುವಂತಹ ಒಂದು ಕಾಳಜಿ ಇರಬಹುದು, ಜೊತೆಗೆ ಜನರಿಗೆ ಸ್ಪಂದನೆ ಏನಿದೆಯಲ್ಲ ನಿಜವಾಗ್ಲೂ ಕೂಡ ಅದು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಇವರು ಯಾವ ಕಾರಣಕ್ಕೆ ಪ್ರಭಾಕರ್ ಕೋರೆ ಸರ್ನ ಮೀಟ್ ಮಾಡಕ್ಕೆ ಬಂದಿದ್ದಾರೆ ಅವ್ರ ಹತ್ರನ ಕೇಳೋಣ. ನಾವು ಪಟ್ಟಣ ಸಹಕಾರಿ ಬ್ಯಾಂಕುಗಳ ಬೆಳಗಾವಿ ಜಿಲ್ಲಾ ಅಸೋಸಿಯೇಷನ್ ಇದೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಈ ಹಿಂದೆ ಒಂದು ಸಲ ಅವರನ್ನು ಭೇಟಿ ಮಾಡೀವಿ. ನಾವು ಪಟ್ಟಣ ಸಹಕಾರಿ ಬ್ಯಾಂಕುಗಳಿಗೆ ಏನು ಆದಾಯ ಕರದ್ದು ಇದಲ್ಲ ಅದನ್ನು ಕನ್ಸೆಷನ್ ಕೊಡಿಸಬೇಕು ಅಂತೇಳಿ ಅವ್ರು ಪ್ರಯತ್ನ ಮಾಡಿದಾಗ ಇವರು ನಮಗೆ ಭಾಳ ಒಳ್ಳೆಯದಾಗಿ ಸಹಾಯ ಮಾಡಿ ಅದನ್ನು ರೆಟ್ರೋಸ್ಪೆಕ್ಟಿವ್ ಇಫೆಕ್ಟ್ ಆಗಬಾರ್ದು ಅನ್ನೋದನ್ನು ನಮಗೆಲ್ಲರಿಗೂ ಜೇಟ್ಲಿ ಅವ್ರಿಗೆ ಭೇಟಿ ಮಾಡಿಸಿ ಎಲ್ಲ ಮಿನಿಸ್ಟರ್ಗಳು ಅನಂತಕುಮಾರ್ ಅವ್ರನ್ನ ಕರ್ಕೊಂಡು ಬಂದು ನಮಗೆ ಭಾಳ ಒಳ್ಳೆಯದನ್ನು ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಾಗ ಅವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಓಕೆ, ಹೀಗೆ ಸಾಕಷ್ಟು ಜನರು ಬಿಸ್ನೆಸ್ ಆಗಿರ್ಬೋದು ಅಥವಾ ವೈಯಕ್ತಿಕ ಜೀವನದ ವಿಷಯಗಳಾಗಿರ್ಬೋದು ತಮ್ಮ ಸಮಸ್ಯೆಗಳನ್ನು ತಗೊಂಡು ಕೋರೆ ಸರ್ ಹತ್ರ ಬಂದಾಗ ತಥಾಸ್ತು ಅಂತ ಒಂದು ಮಾತಂತರ ಖಂಡಿತವಾಗಿಯೂ ಅವರಂತರೂ ಹೇಳ್ತಾರೆ. ಅದಾದ ನಂತರ ನಮ್ಮ ಪ್ರಯತ್ನ ಯಾವತ್ತೂ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಹೇಗೆ ನಾವು ಋಣಾತ್ಮಕ ಹಾಗೂ ಧನಾತ್ಮಕ ಶಕ್ತಿಗಳು ನಮ್ಮ ಹತ್ರ ಇರುತ್ತೆ, ಅದೇ ರೀತಿ ಕೂಡ ಈ ಒಂದು ಶಕ್ತಿ ಪ್ರಭಾಕರ್ ಕೋರೆ ಸರ್ ಹತ್ರ ಇದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ನೀವೆಲ್ಲ ನೋಡಿದರೆ ಇನ್ನೂ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಇವತ್ತಿನ ಸೆಲೆಬ್ರಿಟಿ ಹೆಲ್ತ್ ಲೈಫ್ ಕಾರ್ಯಕ್ರಮದಲ್ಲಿ ಕೋರೆ ಸರ್ ಅವರ ಯಾವ್ಯಾವ ಸಾಮಾಜಿಕ ಕಾರ್ಯಗಳು ಪ್ರಗತಿಯಲ್ಲಿದೆ, ಏನೇನು ಮಾಡ್ತಿದ್ದಾರೆ ಬೆಳಗಾವಿಗೋಸ್ಕರ. ಕುಂದಾನಗರಿ ಬೆಳಗಾವಿ ಅಂತ ಒಂದು ಅದ್ಭುತವಾದಂತಹ ಒಂದು ಜಿಲ್ಲೆಯಲ್ಲಿ ತುಂಬಾ ನೀಟಾಗಿರುವಂಥ ಈ ಒಂದು ಜಿಲ್ಲೆಯಲ್ಲಿ ಇವರು ಮಾದರಿಯಾಗಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಜೀವನದಲ್ಲಿ ಅತ್ಯಂತ ಆತ್ಮೀಯರಾಗಿರುವಂತಹ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ಅದು ಮೊದಲೇದಾಗಿ ಹೇಳೋದು ನಮ್ಮ ಸ್ನೇಹಿತರು. ಯಾಕಂದ್ರೆ ನಮ್ಮಲ್ಲಿ ಬರುವಂತಹ ಕಷ್ಟಗಳಾಗಿರ್ಬೋದು ಸುಖಗಳಾಗಿರ್ಬೋದು ಮೊದಲೇದಾಗಿ ನಾವು ಫಸ್ಟ್ ಬಂದು ಹಂಚ್ಕೊಳ್ಳೋದು ಅದು ನಮ್ಮ ಫ್ರೆಂಡ್ಸ್ ಹತ್ರ. ಹಾಗೆ ಫ್ರೆಂಡ್ಸ್ಗಳಂತಂದರೆ ಸೆಲೆಬ್ರಿಟಿ ಅಂದ ತಕ್ಷಣ ಅವ್ರಿಗೇನು ಫ್ರೆಂಡ್ಸ್ ಇಲ್ಲ ಅಂತಲ್ಲ, ಒತ್ತಡದ ಜೀವನ ಏನೇ ಇರಲಿ ಆ ಫಸ್ಟ್ ಶೇರ್ ಮಾಡೋದೇ ಅಂಥ ಫ್ರೆಂಡ್ಸ್ಗಳ ಜೊತೆ. ಹಾಗಿದ್ರೆ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ. ಆದರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬರು ಅವರ ಆತ್ಮೀಯ ಗೆಳೆಯರಿದ್ದಾರೆ, ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳ್ತಾರೆ, ಚಡ್ಡಿ ದೋಸ್ತರು ಅಂತ ಏನು ಹೇಳ್ತೀವಿ, ಆ ಚಡ್ಡಿ ದೋಸ್ತರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಒಂದು ಗೆಳೆತನ ಒಡನಾಟ ಪ್ರಭಾಕರ್ ಕೋರೆ ಸರ್ ಜೊತೆ ಯಾವ ರೀತಿ ಇದೆ ಕೇಳ್ಕೊಳ್ಳೋಣ. ಸರ್, ನಾನು ಹೇಳಿದೆ ಪ್ರತಿಯೊಬ್ಬರು ಜೀವನದಲ್ಲೂ ಒಬ್ಬರು ಚಡ್ಡಿ ದೋಸ್ತರು ಅಂತ ಇದ್ದೇ ಇರ್ತಾರೆ ಅಂಥೇಳಿ. ಹಾಗೆ ನಿಮ್ಮ ಚಡ್ಡಿ ದೋಸ್ತರಲ್ಲಿ ಬಾಜು ನಿಂತಾರೆ ನಿಮ್ಮ ಪಕ್ಕದಲ್ಲಿ. ಆದರೆ ಅವ್ರ ಪರಿಚಯ ನೀವು ಮಾಡಿಕೊಡ್ರಿ, ಆಮೇಲೆ ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಇವನು ಅನಿಲ್ ಬಾಗಿ ಅಂತ. ಅವನು ನನ್ನ ಸ್ಕೂಲ್ದಿಂದ ನನ್ನ ಜೊತೆಗೆ ಓದಿದವನು. ಅವನು ಸ್ವತಃ ಇಂಜಿನಿಯರು. ಮುಂಬೈಯಲ್ಲಿ ಅವನು ವೃತ್ತಿ ಪ್ರಾರಂಭ ಮಾಡಿ ಇವತ್ತಿಲ್ಲಿ ಸ್ವಂತ ಒಂದು ಬಿಸ್ನೆಸ್ ನಡೆಸ್ತಾ ಇದ್ದಾನೆ. ದಿನಲ್ಲಿ ಒಂದು ಸಲ ನಾವಿಬ್ಬರು ಭೇಟಿ ಆಗ್ತೀವಿ. ಮತ್ತೊಬ್ಬರು ಸತೀಶ್ ಜಾವಲ್ಕರ್ ಅಂತ ನನ್ನ ಗೆಳೆಯರು, ಅವರು ಕಾಲೇಜ್ದಲ್ಲಿ. ಅವ್ರ ಉದ್ಯೋಗ ಟೇಲರಿಂಗು. ಆದರೆ ಈಗೆಲ್ಲ ರಿಟೈರ್ ಆಗಿ ಅವನು ಹಣ ಮಾಡಿಕೊಂಡು ಆರಾಮಿದ್ದಾನೆ. ಸರ್, ನಾನು ಹೇಳ್ತದೆ ಅದೇ ನೀವು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳಿದರೆ ಚಡ್ಡಿ ದೋಸ್ತರು ಅಂದರೆ ನಮಗೆ ಕೆಲವೊಂದು ವಿಷಯಗಳು ಗೊತ್ತಿರೋದು ಸ್ನೇಹಿತರ ಜೊತೆ ಪರಸ್ಪರವಾಗಿ ಹಂಚ್ಕೋತಾ ಇರ್ತಾರೆ. ಅವ್ರ ಕಷ್ಟಗಳಾಗಿರ್ಬೋದು ಸುಖಗಳಾಗಿರ್ಬೋದು. ಏನೇ ಒಂದು ಕಷ್ಟ ಬಂದರೂ ಸಹಿತ ಒಂದು 10 ರೂಪಾಯಿ ಕೊಡಪ್ಪ ಅಂತಂದ್ರೆ ಸಹಿತ ಅದು ಕಷ್ಟಪಟ್ಟು ಎದ್ದು ಬಿದ್ದು ಎಲ್ಲಿದಾರು ಒಂದು ಸಾಲ ಮಾಡಿದ್ರು ತಂದು ಕೊಟ್ಬಿಡ್ತೀವಿ. ಅಂದರೆ ಅಷ್ಟೊಂದು ಆತ್ಮೀಯತೆ, ಅಷ್ಟೊಂದು ನಂಬಿಕೆ ಇರುತ್ತೆ ಆ ಒಂದು ಫ್ರೆಂಡ್ಶಿಪ್ಪಲ್ಲಿ. ಆದರೆ ನಿಮ್ಮ ಫ್ರೆಂಡ್ಶಿಪ್ ಯಾವ ರೀತಿ ಇದೆ ಅಂದರೆ ಬಾಲ್ಯದಿಂದ ಇಲ್ಲಿವರೆಗೂ ಸಹಿತ ಪ್ರಭಾಕರ್ ಸರ್ ಅವರಲ್ಲಿ ಕಂಡಿರುವಂಥ ಬೆಳವಣಿಗೆಗಳು, ಪಾಸಿಟಿವ್ ಆಗಿರುವಂಥ ವಿಷಯಗಳನ್ನು ನೀವು ಹಂಚ್ಕೋಬೋದು ಅಂದರೆ ಯಾವ ರೀತಿ? ಮೊದಲನೇದಂದರೆ ಅವ್ರು ಯಾವಾಗ ನಾವು ಸ್ಕೂಲ್ದಲ್ಲಿದ್ದಾಗ ಏನೋ ಒಂದು ನೇಚರ್ ಇತ್ತು, ಆ ನೇಚರ್ ಇವತ್ತಿನವರೆಗೂ ಏನೂ ಚೇಂಜ್ ಆಗಿಲ್ಲ. ಒಂದು ಫ್ರೆಂಡ್ಸ್ ಜೊತೆಗೆ ಇಲ್ಲಪ್ಪ ನಾ ದೊಡ್ಡವನಾಗಿದ್ದೇನೆ ಇದಾಗಿದೆ ಹಾಗೇನಿಲ್ಲ. ಆವಾಗಿಂದ ನಮ್ಮ ಜೊತೆಗೆ ಏನು ಆತ್ಮೀಯತೆ ಇತ್ತು, ಆವಾಗಿಂದ ಜೊತೆಗೆ ನಮ್ಮ ಸೀಕ್ರೆಟ್ಸು ಅಥವಾ ಏನಿದ್ದು ನಾವೆಲ್ಲ ಶೇರ್ ಮಾಡ್ತಾಯಿದ್ರು, ಏನೇ ಇದ್ದರು ಅದೊಂದು. ಮತ್ತು ಯಾವಾಗಲೂ ಆವಾಗಿಂದನೇ ಅವರು ತಮ್ಮ ಫ್ರೆಂಡ್ಸಿಗೆಲ್ಲ ಹೆಲ್ಪ್ ಮಾಡೋದು ನೇಚರ್ ಅವರು ಮೊದಲಿಂದ. ಈ ಅಂದರೆ ಅವರು ದೊಡ್ಡ ಮನೆತನದಿಂದ ಬಂದಿದ್ದರು, ಅವ್ರ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬೇರೆ ಬೇರೆದವರಿದ್ದರು. ಎಲ್ಲರಿಗೂ ಶಿಕ್ಷಣದಲ್ಲಿ ಒಟ್ಟೆ ಅವ್ರದ್ದು ಒಂದು ಶಿಕ್ಷಣ ಪ್ರೇಮಿ ಆವಾಗಿಂದನೇ. ಜಾಸ್ತಿ ಎಷ್ಟಾದಷ್ಟು ಜನಕ್ಕೆ ಶಿಕ್ಷಣ ಕೊಡಬೇಕು ಒಂದೇದು, ಆಮೇಲೆ ಹೆಲ್ತ್, ಇದೆರಡು ಮುಖ್ಯ ಇಂಪಾರ್ಟೆಂಟ್ ಅವ್ರದ್ದು. ಅವರು ಯಾವಾಗಿಂದ ನಾನು ಯಾವಾಗ ಟ್ರಬಲ್ ಬಂದಿದೆ ಅವ್ರು ನಮಗೆ ಯಾವಾಗಲೂ ಹೆಲ್ಪ್ ಮಾಡ್ತಾ ಇದ್ದಾರೆ ಮೊದಲಿಂದನೂ. ಸೊ ಆ ನೇಚರ್ ಇನ್ನೂ ಹಾಗೇ ಇದೆ. ದಿನಾಲು ಬೆಳಗ್ಗೆ ನಾವೀಗ ವಾಕಿಂಗಿಗೆ ಭೇಟಿ ಆಗ್ತಾ ಇರ್ತೇವೆ ಡೈಲಿ. ನೀವು ನೋಡಿದ್ರೆ ಬೆಳಗ್ಗೆ ನಮ್ಮದು ರೂಟ್ ಇದೆ, ಒಂದು ಎಲ್ಲಿ ಟ್ರಾಫಿಕ್ ಅವಾಯ್ಡ್ ಮಾಡಿಕೊಂಡು ಪೊಲ್ಯೂಷನ್ ಇಲ್ದಲೇ ಹೋಗೋದು, ದಟ್ ಈಸ್ ಇಂಪಾರ್ಟೆಂಟ್. ಕೋರೆ ಅವರ ಚಡ್ಡಿ ದೋಸ್ತರಲ್ಲಿ ಇನ್ನೊಬ್ಬರು ಚಡ್ಡಿ ದೋಸ್ತರು ಇದ್ದಾರೆ, ಸತೀಶ್ ಅಂತ ಹೇಳಿ. ಸರ್, ನಿಮ್ಮ ಹಾಗೂ ಕೋರೆ ಸರ್ ಒಡನಾಟ ಯಾವಾಗಿಂದ ಸ್ಟಾರ್ಟ್ ಆಯಿತು? ನಿಮ್ಮ ಫ್ರೆಂಡ್ಶಿಪ್ ಯಾವತ್ತಿಂದ ಶುರು ಆಯಿತು ಅಂತ? Last 45 years ಆಯ್ತು ರೀ. ವೆರಿ ಗುಡ್ ಫ್ರೆಂಡ್ಸ್. ಓಕೆ. ಸೊ ಈಸ್ ಆಲ್ವೇಸ್ ಹೆಲ್ಪಿಂಗ್ ಮೀ.
ಯಾವಾಗ ನಮ್ದು ಏನು ಕೆಲಸ ಅವ್ರಿಗೆ ನಮ್ಮಿಂದ ಇಲ್ಲ ಯಾವಾಗ ಇಲ್ಲಿ ಹೇಳೋಂಗಿಲ್ಲ. ಈಸ್ ಆಲ್ವೇಸ್ ರೆಸ್ಪೆಕ್ಟ್ ಅಸ್. ಲೆಟ್ ಮೀ ಎನಿ ಬಿಗ್ ಮ್ಯಾನ್ ಆಲ್ಸೋ ಕಮ್ ಬಟ್ ಹಿ ವಿಲ್ ಕೀಪ್ ಅವರ್ ರೆಸ್ಪೆಕ್ಟ್. ಓಕೆ ವಿಲ್ ನೆವರ್ ಸೇ ಯು ಗೋ ದೇರ್ ಗೋ ಸ್ಟ್ಯಾಂಡ್ ದೇರ್. ವಿಲ್ ಸೇ ಯು ಸ್ಟ್ಯಾಂಡ್ ಬಿಸೈಡ್ ಮೀ ಓನ್ಲಿ. ಓಕೆ ಓಕೆ. ಸೊ ಅದೇ ಅಂದರೆ ಅದೇ ಒಂದು ಫ್ರೆಂಡ್ಶಿಪ್ಪಲ್ಲಿ ಇರುವಂಥ ಒಂದು ಶಕ್ತಿ ಅಂತ ಹೇಳ್ಬೋದಲ್ಲ. ಓಕೆ. So he'll never avoid try to avoid somebody with big people never avoid us. He'll say you come standing next to me. ಓಕೆ. ಅದಕ್ಕೆ ಸಾಕಷ್ಟು ಜನ ಹೇಳಿದರು ಕೋರೆ ಸರ್ ಅಂದರೆ ವೆರಿ ಸಿಂಪಲ್ ಮ್ಯಾನ್, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ ಏನು ಹೇಳ್ತೀವಿ ನಾವು, ಅದಕ್ಕೆ ಪರ್ಫೆಕ್ಟ್ ವ್ಯಕ್ತಿ ಅಂದರೆ ಕೋರೆ ಸರ್ ಅಂತ ಹೇಳ್ತಾರೆ. ಆಮೇಲೆ ನೀವು ಕೂಡ ಪ್ರತಿನಿತ್ಯನೂ ಪ್ರಾಣಾಯಾಮ, ಆಮೇಲೆ ಯೋಗಾಸನ, ಆಮೇಲೆ ವಾಕಿಂಗ್ ಎಲ್ಲನೂ ಮಾಡ್ತೀನಿ ಅಂತ ಹೇಳಿದರೆ, ಅಂದರೆ ಯಾವ ರೀತಿ ಅಂದರೆ ನಿಮ್ದೇನು ಪ್ಲಾನಿಂಗ್ ಇದೆಯಾ, ಶೆಡ್ಯೂಲ್ ಇದೆಯಾ ಅಥವಾ ಯಾವ ರೀತಿ? ಯಾಕೆಂದರೆ ಸಾಕಷ್ಟು ಸರಿ ಸರ್ ಔಟ್ ಆಫ್ ಸ್ಟೇಷನ್ ಇರ್ತಾರೆ, ಆ ಟೈಮಲ್ಲಿ ನೀವು ಇವ್ರನ್ನ ಯಾವ ರೀತಿ ಮಿಸ್ ಮಾಡ್ಕೋತೀರಿ ಅಂತ? ಅವರು ಇದ್ದಾಗ ಎಲ್ಲ ಕೂಡ ಹೋಗ್ತೀವಿ. ವೆನ್ ಈಸ್ ನಾಟ್ ದೇರ್ ಅವರ್ ರೂಟೀನ್ ವಿಲ್ ಬಿ ದೇರ್ ಸೇಮ್ ರೂಟೀನ್. ಬಟ್ ಆ ಟೈಮಲ್ಲಿ ಇವ್ರು ಮಿಸ್ ಆಗಿರ್ತಾರೆ, ಮಿಸ್ ಆಗ್ಬಿಡ್ತಾರೆ. ಇವ್ರು ಮಿಸ್ ಅಂದ್ರೆ ಸುಧಾ ಅವ್ರು ಎಲ್ಲಿರ್ತಾರೆ ಅವಲ್ಲೇ ಮಾಡ್ತಾರೆ. ಅವರು ವೇರ್ ಎವರ್ ಹಿ ಇಸ್ ದೇರ್ ಹಿ ವಿಲ್ ಗೋ ಫಾರ್ ವಾಕ್. ಓಕೆ. ಹಿ ವಿಲ್ ಡೂ ಸಮ್ ಎಕ್ಸರ್ಸೈಸ್. ದ್ಯಾಟ್ ವಿಲ್ ನಾಟ್ ಮಿಸ್ ರೀ. ಓಕೆ. ಊರಾಗ ಹೋಗಿದ್ರೆ ಊರಾಗ 10 ಕಿಲೋಮೀಟರ್ ವಾಕ್ ಮಾಡ್ತಾರೆ ಮುಂಜಾನೆ ಅಲ್ಲೇ. ನಮ್ಮ ಕೂಡ ಇದ್ರೆ ಇಟ್ ಈಸ್ ರಿಟರ್ನ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ನಮ್ಮ ಸೆಲೆಬ್ರಿಟಿ ಹೆಲ್ತ್ ಲೈಫ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ನಮಸ್ಕಾರ. ನಾ ಪ್ರಕಾಶ್ ಕಾಕತ್ಕರ್ ಸೆಕ್ಯೂರಿಟಿಗಳಂತ ಕೆಲಸ ಮಾಡ್ತೇವೆ ರೀ. ಇಲ್ಲೇ ಸಾಹೇಬ್ರ ಬಂಗ್ಲೆದಾಗ 9 ವರ್ಷದಿಂದ ಮಾಡ್ತೇವೆ ರೀ. ಇದು ಸಾಹೇಬ್ರ ನಮಗೆ ಭಾಳ ಹೆಲ್ಪ್ ಮಾಡ್ತಾರೆ. ಅದೇನು ಪ್ರಾಬ್ಲಮ್ ಇಲ್ಲ ರೀ. ಮತ್ತು ನಮಗೆ ಏನು ರೀ ಇದು ಕಾರ್ಯಕ್ರಮಗಳು ಇದು ಒಂದು ದುಡ್ಡು ಕೇಳ್ರೆ ಕೊಡ್ತಾರೆ, ಇಲ್ಲ ಅನ್ನೋ ಯಾವಾಗ ಅನ್ನೋದಿಲ್ಲ. ಸಾಹೇಬ್ರು ಭಾಳ ಮದತ್ ಮಾಡ್ತಾರೆ ನಮಗೆ. ವೀಕ್ಷಕರೇ, ಸೆಲೆಬ್ರಿಟಿ ಹೆಲ್ತ್ ಲೈಫ್ ಕಾರ್ಯಕ್ರಮದಲ್ಲಿ ಇನ್ನೂ ಸಾಕಷ್ಟು ವಿಷಯವನ್ನು ತಿಳಿದುಕೊಳ್ಳೋಣ. ಜೊತೆಗೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜೀವನ ಶೈಲಿ ಯಾವ ರೀತಿ ಇದೆ, ಅವರ ಸಾಮಾಜಿಕ ಕೆಲಸಗಳು ಯಾವ ರೀತಿ ಇದೆ, ನಮಗೆ ಯಾವ ರೀತಿ ಸ್ಫೂರ್ತಿಯಾಗಲಿದೆ, ಅದೆಲ್ಲವನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್.